ಫ್ರೀಡಂ ಪಾರ್ಕ್ನಲ್ಲಿ 1% ಮೀಸಲಾತಿಯನ್ನು ಅನ್ನಕ್ಕೆ 50 ಸೂಕ್ಷ್ಮಾಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ನಿಗದಿ ಮಾಡಿ ಜಾರಿ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಭೀಮರಾಯ ಒಂಟೆತ್ತಿನವರ್ ಮಂಗಳೂರು ಸುರಪುರ ಯಾದಗಿರಿ ಅಲೆಮಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ಯಾದಗಿರಿ ಜಿಲ್ಲೆಯಿಂದ ಭಾಗವಹಿಸಿ ಅಲೆಮಾರಿ ಸಮುದಾಯಗಳಿಗೆ 1% ಕೊಡಲೇಬೇಕು ಎಂದು ನಮ್ಮ ಮಾಧ್ಯಮದ ಮೂಲಕ ಆಗ್ರಹಿಸಿದರು. ಅಲೆಮಾರಿಗಳಿಗೆ 1% ಪ್ರತ್ಯೇಕವಾದ ಮೀಸಲಾತಿ ನೀಡಲೇಬೇಕು. ಅಲೆಮಾರಿಗಳಿಗೆ ಪ್ರತ್ಯೇಕವಾದ ಎ ವರ್ಗದಲ್ಲಿ 1% ಮೀಸಲಾತಿ ನೀಡಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು. ಒಂಟೆತ್ನವರು ಯಾದಗಿರಿ ಜಿಲ್ಲೆಯಿಂದ ಅಲೆಮಾರಿ ಸಮುದಾಯದ ಪರವಾಗಿ ಹೋರಾಟಕ್ಕೆ ಬಂದಿದ್ದೀವಿ. ಇವತ್ತಿನ ದಿವಸ ನಾವು ಕೊನೆಯದಾಗಿ ಮಾಡು ಇಲ್ಲವೇ ಮಡಿ ಎನ್ನುವಂತ ರೀತಿ ಒಳಗೆ ಹೋರಾಟಕ್ಕೆ ಬಿಡುತ್ತಾ ಇದ್ದೀವಿ. ಆದ್ರೆ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ನಮಗೆ ಆಶ್ವಾಸನೆಗಳನ್ನ ಕೊಟ್ಟು, ವಚನವನ್ನು ಕೊಟ್ಟು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾನೆ ಹೋಗ್ತಾ ಇದ್ದಾರೆ ವಿನ ಇಲ್ಲಿವರೆಗೂ ಆಯೋಗದಲ್ಲಿ ಸೂಚನೆ ಮಾಡಿರ್ತಕ್ಕಂಥ 1% ಪ್ರತ್ಯೇಕ ಮೀಸಲಾತಿಯನ್ನ ಘೋಷಣೆ ಮಾಡಿಲ್ಲ. ಅದನ್ನ ತಗೊಂಡೋಗಿ 1% ಅನ್ನ ಸಿ ವರ್ಗದಲ್ಲಿ ಹಾಕಿ ನಮಗೆ ಅಂತ ಒಂದು ಬಲಾಢ್ಯ ಸಮುದಾಯಗಳ ಜೊತೆಯಲ್ಲಿ ನಮ್ಮನ್ನು ಸೇರಿಸಿಬಿಟ್ಟದಕ್ಕಾಗಿ ನಾವು ಪ್ರತ್ಯೇಕಗೊಳಿಸಿ, ಯಾಕಂದ್ರೆ ಆಯೋಗಗಳು ತಿಳಿಸಿದ ಪ್ರಕಾರ 3-4 ಆಯೋಗಗಳು ತಿಳಿಸಿರುವ ಪ್ರಕಾರ ನಮಗೆ ಪ್ರತ್ಯೇಕ ಕೊಟ್ಟರೆ ನಮ್ಮ ಜೀವನ ನಡೀತದೆ, ನಾವು ಒಂದು ಸೌಲಭ್ಯ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ನಿಟ್ಟಿನೊಳಗೆ ನಮ್ಮ ಹೋರಾಟ ಇದೆ. ಹಂಗಾಗಿ ಸರ್ಕಾರಕ್ಕೆ ನಾವು ಎಷ್ಟು ಕೇಳಿದ್ರು ನಮ್ಮ ಎಷ್ಟು ಕೂಗನ್ನ ಸಮೇತ ಅದು ಕೇಳಲಿಕ್ಕೆ ಒಂದು ಕೂನೇ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ತಾ ಇದೆ. ಇವತ್ತಿನ ಸರ್ಕಾರ ಯಾರ ಒಂದು ಮಾತಿಗೆ ಕಿವಿಗೊಟ್ಟು ನಮ್ಮನ್ನ ಕಡೆಗಣಿಸಿದ ಗೊತ್ತಿಲ್ಲ. ಈ ಒಂದು ನಾಡಿನ ನಾಗರಿಕರು ಅಂತ ಹೇಳ್ಬಿಟ್ಟೆ ನಮಗೆ ಘೋಷಣೆ ಮಾಡ್ತೀಯನ್ನ ಬೇಡ್ತಾ, ಭೇಟಿಯನ್ನ ಆಡ್ತಾ, ಟೆಂಟ್ಗಳಲ್ಲಿ, ಗುಡಾರಗಳಲ್ಲಿ, ಮಳೆ, ಚಳಿ, ಬಿಸಿಲಂತೆ ವ್ಯಾಪಾರದ ಉದ್ಯೋಗದ ಏನೋ ಮಾಡ್ಕೊಂಡು ಬದುಕ್ತಾ ಇದ್ವಿ. ಭಿಕ್ಷೆ ಬಿಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಭೇಟಿ ಆಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇಂಥ ಒಂದು ಸರ್ಕಾರ ನಮ್ಗೆ ಬೇಕೇನೋ ಅನ್ನುವಂತ ರೀತಿ ಒಳಗೆ ನಾವು ಇವತ್ತಿನ ದಿವಸ ಹೋರಾಟಗಳನ್ನು ಮಾಡಿದ್ರೆ, ಒಂದೊಂದು ಹೋರಾಟದಲ್ಲಿ ಒಬ್ಬೊಬ್ಬ ಮುಖಂಡರು ಬಂದು ನಮ್ಗೆ ಆಶ್ವಾಸನೆ ಕೊಡ ಏನಿಲ್ಲ, ನಾವು ಈ ಸರ್ತಿ ನಾವೆಲ್ಲ ಹೇಳ್ಕೊಡ್ತೇವೆ, ಮುಂದಿನ ಬಜೆಟ್ ನಲ್ಲಿ ಕೊಡ್ತೇವೆ, ಕಾಯಮಾಗಿ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತ ರೀತಿ ಒಳಗೆ ನಮ್ಮ ಹೋರಾಟಗಳನ್ನು ಹತ್ತಿಕ್ತಾನೆ ಬಂದಿದ್ದಾರೆ. ಸರ್ಕಾರದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ, ಅಧಿಕಾರದಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಗಳು ಇರ್ತಕ್ಕಂಥ ಅನೇಕ ಮುಖಂಡರನ್ನು ನಾವು ಭೇಟಿಯಾಗಿ ಮನವಿಯನ್ನು ಕೊಟ್ಟರು ಸಮೇತ ಇಲ್ಲಿವರೆಗೂ ನಮಗೆ ಸ್ಪಂದಿಸಿಲ್ಲ. ಆ ಒಂದು ನಿಟ್ಟಿನೊಳಗೆ ನಾವು ಪ್ರತ್ಯೇಕ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದೀವಿ. 8-9 ತಿಂಗಳಿಂದ ಆಗಸ್ಟ್ ತಿಂಗಳಲ್ಲಿ ಏನು ಇದು ಆಯೋಗ ಜಾರಿ ಮಾಡ್ಬೇಕನ್ನುವಂತ ರೀತಿ ಒಳಗೆ ಕ್ಯಾಬಿನೆಟ್ ಕರೆದ್ರು. ಅವತ್ತಿನಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ನಾವು ಹೋರಾಟ ಮಾಡಿದ್ರು ಸಮೇತ ಪ್ರತಿ ಜಿಲ್ಲೆಗಳಲ್ಲಿ, ಈ ಒಂದು ಬೆಂಗಳೂರು ಸಿಟಿ ಒಳಗೆ ಡೆಲ್ಲಿ ಮಟ್ಟಕ್ಕೆ ಹೋಗಿ ನಾವು ಹೋರಾಟಗಳನ್ನು ಮಾಡಿದ್ರಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಸಾಹೇಬ್ರವರು ಬಂದು, ನೋಡಪ್ಪ, ನಾವು ರಾಹುಲ್ ಗಾಂಧಿ ಅವ್ರಿಗೂ ಹೇಳ್ತೇವೆ, ಸಿದ್ದರಾಮಯ್ಯನವ್ರಿಗೂ ಹೇಳ್ತೇವೆ, ನಿಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಮಾಡೇ ಮಾಡಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಮ್ಮ ಹೋರಾಟವನ್ನು ಹಿತಪಡಿಸಿದ್ರು. ಅದಕ್ಕಾಗಿ ನಾವು ಅವ್ರ ಮಾತುಗಳನ್ನು ನಂಬತಾನೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿಮ್ಮ ಸರ್ಕಾರಕ್ಕೆ ವಿರುದ್ಧನೇ ಇರ್ತದೆ. ದಯವಿಟ್ಟು ಇನ್ನಾದರೂ ಕೊನೆಯ ಅವಕಾಶ ಇದೆ. ಈ 15% ಅಲ್ಲಿ ನಮಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಕೊಟ್ಟು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಮುಂದಿನ ಒಂದು ಬದುಕಿಗಾಗಿ ಅಲೆಮಾರಿಗಳನ್ನ ಮೇಲೆತ್ತುವಂತ ಕೆಲಸವನ್ನ ಇವತ್ತಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಮಾಡ್ಲಿಕ್ಕೆ ಬಂದೀವಿ ಸರ್. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಮುಂದೆ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ, ಬೀದಿಯಲ್ಲಿ ಮಾಡ್ತೇವೆ. ಈ ಸರ್ಕಾರದ ವೈಫಲ್ಯಗಳನ್ನ, ಈ ಸರ್ಕಾರ ನಮ್ಗೆ ಮಾಡಿರ್ತಕ್ಕಂಥ ಮೋಸಗಳನ್ನ ನಾವು ಬೀದಿ ನಾಟಕವಾಗಿ ರೂಪಕ ಮಾಡಿ ಹಾಡುಗಳ ಮುಖಾಂತರ ನಾವು ಬೀದಿಯಲ್ಲಿ ನಾವು ಸಮೇತ ನಾವು ಹಾಡುಗಳನ್ನ ಹಾಡಿ ಅದನ್ನ ಪ್ರಸ್ತುತ ಪಡೆದು ನಾಡಿನ ಜನರಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ದಯವಿಟ್ಟು ಇನ್ನಾದ್ರೂ ಕೊನೆ ಅವಕಾಶ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಸರ್ಕಾರದ ಕ್ಯಾಬಿನೆಟ್ನ ಸಚಿವರುಗಳೇ, ದಯವಿಟ್ಟು ನಮ್ಮ ಅಲೆಮಾರಿಗಳನ್ನ ಕಡೆಗಣಿಸಬೇಡಿ. ಈ 1% ಮೀಸಲಾತಿಯನ್ನು ಪ್ರತ್ಯೇಕಗೊಳಿಸಿ ನಮಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮನವಿಯನ್ನು ಮಾಡ್ತೇನೆ ಸರ್.